ನಮಸ್ಕಾರ ಮಿಥುನ ರಾಶಿಯವರೇ, ಈ ವಿಡಿಯೋವನ್ನು ಅತ್ಯಂತ ಗಮನದಿಂದ ಕೇಳಿ. ಇಂದು ನಾನು ಹೇಳಲಿರುವ ವಿಷಯಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ಶಕ್ತಿಯನ್ನು ಹೊಂದಿವೆ. ಮಿಥುನ ರಾಶಿಯವರಿಗೆ ಈಗಿನ ಸಮಯ ಸಾಮಾನ್ಯವಲ್ಲ. ಇದು ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕ ಘಟ್ಟ. ಮತ್ತು ಗಮನವಿಟ್ಟು ಕೇಳಿ, ನಾನು ಹೇಳಲಿರುವ ಕೆಲವು ವಸ್ತುಗಳನ್ನು ನೀವು ಯಾವ ಪರಿಸ್ಥಿತಿಯಲ್ಲಿಯೂ ಬೇರೆಯವರಿಗೆ ಕೊಡಬಾರದು. ಒಂದು ವೇಳೆ ಅಜಾಗರೂಕತೆಯಿಂದ ಈ ವಸ್ತುಗಳನ್ನು ಹಂಚಿಕೊಂಡ್ರೆ ನಿಮ್ಮ ಅದೃಷ್ಟ ಕ್ಷಣ ಮಾತ್ರದಲ್ಲಿ ಕೈತಪ್ಪಬಹುದು. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಅರ್ಧಜ್ಞಾನ ಯಾವಾಗಲೂ ಅಪಾಯಕಾರಿ. ವಿಡಿಯೋ ಮುಂದುವರಿಯುವ ಮೊದಲು ನಿಮ್ಮ ಜೀವನದ ಎಲ್ಲಾ ಸಂಕಷ್ಟಗಳು ದೂರವಾಗಲಿ ಎಂದು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಸನಾತನ ಭವಿಷ್ಯ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ನಲ್ಲಿ ಭಕ್ತಿಯಿಂದ ಬರೆಯಿರಿ, ಜೈ ಬಾಲಾಜಿ. ಆ ದೈವಿಕ ಶಕ್ತಿ ನಿಮ್ಮನ್ನು ಸದಾ ರಕ್ಷಿಸಲಿ. ಮಿಥುನ ರಾಶಿಯವರೇ, ಗ್ರಹಗತಿಗಳ ಚಲನೆಯನ್ನು ಗಮನಿಸಿದರೆ ಇದೀಗ ನಿಮ್ಮ ಜಾತಕದಲ್ಲಿ ಒಂದು ಮಹತ್ವದ ಬದಲಾವಣೆ ನಡೆಯುತ್ತಿದೆ. ಕಳೆದ ಕೆಲವು ತಿಂಗಳುಗಳಿಂದ ನೀವು ಅನುಭವಿಸಿದ ನೋವು, ಅವಮಾನ, ಆರ್ಥಿಕ ಸಂಕಷ್ಟ ಇವೆಲ್ಲವೂ ನಿಮಗೆ ಬೇಸರ ತಂದಿರಬಹುದು. ಆದರೆ ಈಗ ಪರಿಸ್ಥಿತಿ ಬದಲಾಗುತ್ತಿದೆ. ನಿಮ್ಮ ರಾಶಿ ಚಕ್ರ ಈಗ ಸಕಾರಾತ್ಮಕ ಶಕ್ತಿಯನ್ನು ಸೆಳೆಯುತ್ತಿದೆ. ನೀವು ಹಿಂದೆ ಹಾಕಿಕೊಂಡ ಯೋಜನೆಗಳು ಈಗ ಫಲ ಕೊಡಲು ಶುರುವಾಗುತ್ತಿವೆ. ಆದರೆ ಒಂದು ದೊಡ್ಡ ಸತ್ಯ ಇದೆ. ಈ ಶುಭ ಫಲಗಳು ನಿಮ್ಮನ್ನು ತಲುಪದಂತೆ ತಡೆಯಲು ಕೆಲವು ನಕಾರಾತ್ಮಕ ಶಕ್ತಿಗಳು ಪ್ರಯತ್ನಿಸುತ್ತಿವೆ. ಆದ್ದರಿಂದಲೇ ನಾನು ಹೇಳುವ ಎಚ್ಚರಿಕೆಗಳನ್ನು ಪಾಲಿಸುವುದು ಬಹಳ ಮುಖ್ಯ. ನೀವು ಸಹಾಯ ಮಾಡುವ ಸ್ವಭಾವದವರು, ಆದರೆ ಅದನ್ನೇ ದುರುಪಯೋಗಪಡಿಸಿಕೊಳ್ಳುವ ಜನರು ನಿಮ್ಮ ಸುತ್ತಲಿದ್ದಾರೆ. ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿಯ ಅಂಶವಿರುವ ವಸ್ತುಗಳನ್ನು ಬೇರೆಯವರಿಗೆ ನೀಡಿದರೆ ನಿಮ್ಮ ಐಶ್ವರ್ಯ ನಿಧಾನವಾಗಿ ಅವರ ಪಾಲಾಗಬಹುದು. ಈ ವಿಶ್ಲೇಷಣೆ ಯಾದೃಚ್ಛಿಕವಲ್ಲ. ಪಂಚಾಂಗ ಮತ್ತು ಗ್ರಹಸ್ಥಿತಿಗಳ ಆಧಾರದ ಮೇಲೆ ಈಗ ಒಂದು ಅದ್ಭುತ ಯೋಗ ನಿರ್ಮಾಣವಾಗುತ್ತಿದೆ. ಶುಕ್ರ ಮತ್ತು ಬುಧ ಗ್ರಹಗಳ ಸಂಯೋಗ. ಶುಕ್ರನು ಐಶ್ವರ್ಯ, ಸುಖ, ಆಕರ್ಷಣೆಯ ಕಾರಕ. ಬುಧನು ವ್ಯಾಪಾರ, ಮಾತಿನ ಶಕ್ತಿಗೆ ಕಾರಕ. ಈ ಇಬ್ಬರು ಸೇರಿದ್ದಾಗ ನಿಮ್ಮ ಯಶಸ್ಸು ದ್ವಿಗುಣವಾಗುತ್ತದೆ. ಆದರೆ ಇಲ್ಲಿ ನೀವು ತಪ್ಪಿಸಬೇಕಾದ 3 ದೊಡ್ಡ ತಪ್ಪುಗಳು. ಶತ್ರುಗಳನ್ನು ನಿರ್ಲಕ್ಷಿಸುವುದು. ನಿಮ್ಮ ಶತ್ರುಗಳು ಹೊರಗಿನವರಲ್ಲ, ನಿಮ್ಮ ಜೊತೆಯಲ್ಲೇ ಇರುವವರು. ನಿಮ್ಮ ಎಲ್ಲಾ ರಹಸ್ಯಗಳನ್ನು ಯಾರಿಗೂ ಹೇಳಬೇಡಿ. ಕೆಲಸ ಪೂರ್ಣಗೊಳ್ಳುವ ಮುಂಚೆ ಹೇಳುವುದು. ನೀವು ಮಾಡುವ ಕೆಲಸದ ಬಗ್ಗೆ ಮೊದಲೇ ಎಲ್ಲರಿಗೂ ಹೇಳಿದರೆ ಕೆಟ್ಟ ದೃಷ್ಟಿ ಬಿದ್ದು ಕೆಲಸ ಅಡಕವಾಗಬಹುದು. ದೈವ ಸೂಚನೆಗಳನ್ನು ಕಡೆಗಣಿಸುವುದು. ಜೀವನದಲ್ಲಿ ಸಿಗುವ ಸಣ್ಣ ಸೂಚನೆಗಳನ್ನು ಗಮನಿಸಿ, ಅವು ನಿಮ್ಮ ದಾರಿಗೆ ಮಾರ್ಗದರ್ಶನ. ಈಗ ಅತ್ಯಂತ ಮುಖ್ಯವಾದ ಎಚ್ಚರಿಕೆಗಳು. ಮಂಗಳವಾರ ಮತ್ತು ಶನಿವಾರ ಹಳೆಯ ಬಟ್ಟೆ ಅಥವಾ ಪಾದರಕ್ಷೆಗಳನ್ನು ಯಾರಿಗೂ ಕೊಡಬೇಡಿ. ಸಂಜೆ ಸಮಯದಲ್ಲಿ ಹಣ ಅಥವಾ ಉಪ್ಪು ನೀಡಬೇಡಿ. ಸೂರ್ಯಾಸ್ತದ ನಂತರ ಚಾಕು, ಕತ್ತರಿ, ಕಬ್ಬಿಣದ ವಸ್ತುಗಳನ್ನು ಕೊಡಬೇಡಿ. ಮನೆಯ ಮುಖ್ಯ ಬಾಗಿಲ ಬಳಿ ಕಸ ಅಥವಾ ಹಳೆಯ ವಸ್ತು ಇಡಬೇಡಿ. ಇವು ಸಣ್ಣ ವಿಷಯಗಳಂತೆ ಕಾಣಬಹುದು, ಆದರೆ ಇವು ನಿಮ್ಮ ಅದೃಷ್ಟದ ಹರಿವಿನ ಮೇಲೆ ನೇರ ಪರಿಣಾಮ ಬೀರುತ್ತವೆ. ಮಿಥುನ ರಾಶಿಯವರೇ, ಈ ಸಮಯದಲ್ಲಿ ನಿಮ್ಮ ಮಾತಿನ ಶಕ್ತಿ ಹೆಚ್ಚಾಗಿದೆ. ಜನರು ನಿಮ್ಮ ಮಾತನ್ನು ಸುಲಭವಾಗಿ ನಂಬುತ್ತಾರೆ. ಆದರೆ ನೀವು ಎಲ್ಲರನ್ನೂ ನಂಬಬೇಡಿ. ಕೆಲವು ದೈವಿಕ ಪರಿಹಾರಗಳು. ಪ್ರತಿದಿನ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಅರ್ಘ್ಯ ನೀಡಿ. ಶನಿವಾರ ಅಶ್ವತ್ಥ ಮರದ ಕೆಳಗೆ ದೀಪ ಹಚ್ಚಿ. ಮನೆಯ ಉತ್ತರ ದಿಕ್ಕನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ. ಹಳೆಯ ಫೋಟೋ, ಒಡೆದ ವಿಗ್ರಹಗಳನ್ನು ತೆಗೆದುಹಾಕಿ. ಮತ್ತು ಈಗ ಅತ್ಯಂತ ಗುಪ್ತವಾದ ಮತ್ತು ಮುಖ್ಯ ವಿಷಯ. ಮಿಥುನ ರಾಶಿಯವರು ಯಾರಿಗೂ ಕೊಡಬಾರದ ವಸ್ತು. ಹಸಿರು ಏಲಕ್ಕಿ, ಗ್ರೀನ್ ಕಾರ್ಡಮಮ್. ಹೌದು, ಏಲಕ್ಕಿ ಶುಕ್ರ ಮತ್ತು ಬುಧನ ಸಂಕೇತ. ಅದರ ಸುಗಂಧ ಶುಕ್ರನನ್ನು ಆಕರ್ಷಿಸುತ್ತದೆ. ಅದರ ಶಕ್ತಿ ಬುಧನ ಬಲವನ್ನು ಹೆಚ್ಚಿಸುತ್ತದೆ. ನಾಳೆಯಿಂದ ನೀವೊಂದು ಸಣ್ಣ ವಿಧಿ ಮಾಡಿ. ಪೂಜಾ ಕೋಣೆಯಲ್ಲಿ 2 ಹಸಿರು ಏಲಕ್ಕಿಗಳನ್ನು ಇಡಿ ಮತ್ತು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ, ನನ್ನ ಮಾತಿನಲ್ಲಿ ಮಧುರತೆ ಇರಲಿ, ನನ್ನ ಅದೃಷ್ಟ ಸದಾ ನನ್ನ ಜೊತೆ ಇರಲಿ. ಈ ಏಲಕ್ಕಿಗಳು ಸಾಮಾನ್ಯವಲ್ಲ, ಇವು ದೈವಿಕ ಶಕ್ತಿಯನ್ನು ಆಕರ್ಷಿಸುತ್ತವೆ. ಆದ್ದರಿಂದ ಇವುಗಳನ್ನು ಯಾರಿಗೂ ಕೊಡಬೇಡಿ. ಇಲ್ಲದಿದ್ದರೆ ನಿಮ್ಮ ಅದೃಷ್ಟವನ್ನೇ ನೀವು ಹಂಚಿಕೊಂಡಂತಾಗುತ್ತದೆ. ಮಿಥುನ ರಾಶಿಯವರೇ, ನಿಮ್ಮ ಕಷ್ಟದ ದಿನಗಳು ಮುಗಿಯುತ್ತಿವೆ. ನಿಮ್ಮ ಪರಿಶ್ರಮಕ್ಕೆ ಫಲ ಸಿಗುವ ಸಮಯ ಬಂದಿದೆ. ಶನಿದೇವ ಮತ್ತು ಮಹಾಶಿವನ ಕೃಪೆ ನಿಮ್ಮ ಮೇಲಿದೆ. ನಿಮ್ಮ ಗೌರವ ಹೆಚ್ಚಾಗುತ್ತದೆ. ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ.
ಈ ವಿಡಿಯೋ ಉಪಯುಕ್ತವೆನಿಸಿದರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇನ್ನಷ್ಟು ಜ್ಯೋತಿಷ್ಯ ಮತ್ತು ಆಧ್ಯಾತ್ಮಿಕ ರಹಸ್ಯಗಳಿಗಾಗಿ ಸನಾತನ ಭವಿಷ್ಯ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತಿ ನೋಟಿಫಿಕೇಶನ್ ಆನ್ ಮಾಡಿ. ಸರ್ವೇ ಜನಾಃ ಸುಖಿನೋ ಭವಂತು. ಧನ್ಯವಾದಗಳು.